ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಕ್ಲಾಸ್ ನ ನೀವು ಗಮನಿಸಿದಾಗ ಆಲ್ರೆಡಿ ಒಂದು ಡಯಾಗ್ರಾಮ್ ನಾನು ಬರೆದು ತೋರಿಸ್ಬಿಟ್ಟಿದ್ದೀನಿ ನಿಮ್ಗೆ. ಅದು ಯಾವುದು ಅನ್ನುವಂತಹ ಸಸ್ಪೆನ್ಸ್ ಇರುತ್ತೆ, ಯಾಕಂದ್ರೆ ಕಂಪ್ಲೀಟ್ ಆಗಿ ನಾನು ಇನ್ನು ತೋರಿಸಿಲ್ಲ ಅದು. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಜೀವಕ್ರಿಯೆಗಳು ಈ ಒಂದು ಪಾಠದ ಕುರಿತು ಕಲಿತಾ ಹೋಗೋಣ. ಜೀವಕ್ರಿಯೆಗಳು. ಸೊ ಜೀವಕ್ರಿಯೆಗಳಲ್ಲಿ ನಾವು ಇದುವರೆಗೂ ಮಾನವನ ಉಸಿರಾಟ ಅನ್ನೋದು ಹೇಗಿರುತ್ತೆ, ಶ್ವಾಸಕೋಶ ಅನ್ನೋದು ಹೇಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನ ನೋಡಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮನುಷ್ಯನ ಹೃದಯ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಮನುಷ್ಯನ ಹೃದಯದ ಚಿತ್ರಣ ಹೀಗಿರುತ್ತೆ. ಸಾಮಾನ್ಯವಾಗಿ ಹೃದಯ ಅಥವಾ ಹಾರ್ಟ್ ಅನ್ನ ಬರೀರಿ ಅಂತ ಹೇಳಿದ್ರೆ ನಾವು ಈ ರೀತಿ ಬರಿತೀವಿ ಅಲ್ವಾ? ನೋಡಿ, ಈ ಹಾರ್ಟ್ನು ಮ್ಯಾಮ್ ಸರಿಯಾಗಿ ಬರ್ದಿಲ್ಲ, ಈ ರೀತಿಯಾಗಿ ಬರ್ತೀವಿ. ದಿಸ್ ಇಸ್ ದ ಸಿಂಬಲ್ ಆಫ್ ಹಾರ್ಟ್. ಹಾರ್ಟ್ಗೆ ಈ ಸಿಂಬಲ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ ಅಲ್ವಾ? ಆದರೆ ನಿಜವಾಗಿಲೂ ಹೃದಯ ಅನ್ನೋದು ಹೇಗಿರುತ್ತೆ ಅಂತ ನಾವು ನೋಡಬಹುದು. ಈ ರೀತಿಯಾಗಿರುತ್ತೆ. ಇದು ಹೃದಯದ ನಿಜವಾದ ಚಿತ್ರಣ. ಸಂಪೂರ್ಣವಾಗಿ ನಮ್ಮ ಬೋರ್ಡ್ ಅಲ್ಲಿ ಕಾಣಿಸಕ್ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ಎಷ್ಟು ಕಾಣಿಸ್ಲಿಕ್ಕೆ ಸಿಗುತ್ತೋ ಅಷ್ಟು ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡೋಣ. ಓಕೆ, ಸೊ ಈ ರೀತಿಯಾಗಿ ನಮ್ಮ ಹೃದಯದ ಒಂದು ಚಿತ್ರಣ ಅನ್ನೋದಿರುತ್ತೆ. ನೋಡ್ಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಬಟ್ ನೀವು ಅಭ್ಯಾಸ ಮಾಡ್ತಾ ಹೋದಂಗು ಅದು ಬಹಳ ಸಿಂಪಲ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ಹೃದಯ ಅನ್ನೋದು ಈ ರೀತಿಯಾಗಿಲ್ಲ, ಬದಲಿಗೆ ಈ ರೀತಿಯಾಗಿ ಇರುತ್ತೆ. ಈಗ ಈ ಹೃದಯದ ಕುರಿತು ನಾವು ಇವತ್ತಿನ ಕ್ಲಾಸ್ ಪೂರ ಮಾತಾಡ್ತಾ ಸಾಗೋಣ. ಸೊ ಇವತ್ತಿನ ಪಾಠ ಇರೋದೇ ಈ ಹೃದಯದ ಕುರಿತು ಅಥವಾ ಸಾಗಾಣಿಕೆ ಕುರಿತು. ಸಾಗಾಣಿಕೆಗೂ ಹೃದಯಕ್ಕೂ ಏನು ಸಂಬಂಧ ಅದನ್ನ ತಿಳ್ಕೊಂತಾ ಹೋಗೋಣ. ಮನುಷ್ಯರಲ್ಲಿ ಸಾಗಾಣಿಕೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಚಟುವಟಿಕೆ 6.7. ಚಟುವಟಿಕೆ ಏನ್ ಹೇಳುತ್ತೆ? ನಿಮ್ಮ ಪ್ರದೇಶದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ ಮತ್ತು ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣದ ಸಾಮಾನ್ಯ ವ್ಯಾಪ್ತಿಯು ಎಷ್ಟಿರುತ್ತೆ ಅನ್ನೋದನ್ನ ಕಂಡುಕೊಳ್ಳಿ. ಇದು ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಒಂದೇ ರೀತಿಯಾಗಿ ಇದೆಯೇ? ಪುರುಷ ಮತ್ತು ಮಹಿಳೆಯರ ಹಿಮೋಗ್ಲೋಬಿನ್ ಮಟ್ಟದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ನಿಮ್ಮ ಪ್ರದೇಶದ ಒಂದು ಪಶು ಆಸ್ಪತ್ರೆಗೆ ಭೇಟಿ ಕೊಡಿ. ಎಮ್ಮೆ ಅಥವಾ ದನಗಳಂತಹ ಪ್ರಾಣಿಗಳ ಹಿಮೋಗ್ಲೋಬಿನ್ ಪ್ರಮಾಣದ ಸಾಮಾನ್ಯ ವ್ಯಾಪ್ತಿ ಎಷ್ಟಿರುತ್ತೆ ಅನ್ನೋದನ್ನ ಕಂಡುಕೊಳ್ಳಿ. ಈ ಪ್ರಮಾಣವು ಕರುಗಳಲ್ಲಿ ಹೆಣ್ಣು ಮತ್ತು ಗಂಡು ಪ್ರಾಣಿಗಳಲ್ಲಿ ವಿಭಿನ್ನವಾಗಿ ಇರುತ್ತದೆಯೇ? ಮನುಷ್ಯರಲ್ಲಿ ಪುರುಷರ ಮತ್ತು ಮಹಿಳೆಯರ ಹಾಗೂ ಪ್ರಾಣಿಗಳಲ್ಲಿ ಗಂಡು ಮತ್ತು ಹೆಣ್ಣುಗಳಲ್ಲಿ ಕಂಡುಬರುವ ಭಿನ್ನತೆಯನ್ನ ಹೋಲಿಸಿ. ಏನಾದ್ರೂ ಭಿನ್ನತೆ ಇದ್ರೆ ಅದನ್ನ ಹೇಗೆ ವಿವರಿಸಬಹುದು ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಸಿಂಬಲ್ ನ ಕೊಟ್ಟಿದ್ದಾರೆ. ಬಹುಶಃ ಈಗ ಸ್ಕೂಲ್ಗಳಲ್ಲಿ ಈ ರೀತಿ ಮಾಡಿ ಅಂತ ಹೇಳಿದ್ರೆ ಮೊದಲು ಪರೀಕ್ಷೆನ ಮುಗಿಸಿ ಪರೀಕ್ಷೆ ಆದ್ಮೇಲೆ ಸಿಗುವಂತಹ ರಜೆ ಕೆಲಸ ಮಾಡೋಣ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಕಾಲಾವಕಾಶ ಬಹಳ ಕಮ್ಮಿ ಇದೆ. ಜನವರಿ ತಿಂಗಳಲ್ಲಿ ಆಲ್ರೆಡಿ ನಾವು ಬಂದು ನಿಂತು ಬಿಟ್ಟಿದ್ದೀವಿ. ಎನಿವೇಸ್, ಜ್ಞಾನಾರ್ಜನೆ ಪಡ್ಕೊಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನೋದು ಹೇಗಿರುತ್ತೆ ಅನ್ನೋದು ನಾವು ಹುಡುಕ್ತಾ ಹೋಗಬಹುದು, ಅಥವಾ ಗೂಗಲ್ ಅಲ್ಲಿ ಕೂಡ ನಾವು ಸರ್ಚ್ ಮಾಡ್ತಾ ಹೋಗಬಹುದು. ಈಗ ರಕ್ತವು ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳನ್ನ ನಮ್ಮ ದೇಹದಲ್ಲಿ ಸಾಗಾಣಿಕೆ ಮಾಡುತ್ತದೆ. ಸಾಗಾಣಿಕೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡೊಯ್ಯುತ್ತೆ. ಯಾವುದು? ರಕ್ತ. ಅರ್ಥ ಆಯ್ತಾ? ಈಗ ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಲ್ವಾ? ಬ್ಲಡ್ ಇಸ್ ಫ್ಲೂಯಿಡ್, ಲಿಕ್ವಿಡ್ ಅದು ಸಾಲಿಡ್ ಅಥವಾ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತಾ? ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ದ್ರವರೂಪಿ ಅಂದ್ರೆ ಫ್ಲೂಯಿಡ್ ಆಗಿ ಇರುತ್ತೆ. ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ಅಂಗಾಂಶ ಅಂದ್ರೆ ಟಿಶ್ಯೂ. 9ನೇ ತರಗತಿಯಲ್ಲಿ ಈ ಅಂಗಾಂಶ, ಈ ಸಂಯೋಜಕ ಅಂದ್ರೆ ಕನೆಕ್ಟಿವ್ ಟಿಶ್ಯೂಸ್, ಇದ್ರ ಬಗ್ಗೆ ಎಲ್ಲ ನಾವು ಕಲ್ತಿದೀವಿ. ರಕ್ತವು ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನ ಹೊಂದಿದೆ. ಅದರಲ್ಲಿ ಜೀವಕೋಶಗಳು ನೀಲಾಂಬಿತ ಸ್ಥಿತಿಯಲ್ಲಿ, ನೀಲಾಂಬಿತ ಅಂತ ಹೇಳಿದ್ರೆ ಈ ರೀತಿ ಸ್ಟ್ರೈಟ್
ಸ್ಟ್ರೈಟ್ ಆದಂತಹ ಸ್ಥಿತಿಯಲ್ಲಿ ಇರುತ್ತೆ. ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತೆ. ಆಕ್ಸಿಜನ್ ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತದೆ. ಲವಣಗಳಂತಹ ಇತರ ಅನೇಕ ವಸ್ತುಗಳು ಕೂಡ ರಕ್ತದಿಂದ ಸಾಗಿಸಲ್ಪಡುತ್ತದೆ. ಸೊ ರಕ್ತಗಳ ಬಗ್ಗೆ ವಿವರಣೆಯನ್ನ ನೀಡಿ ಅನ್ನುವಂತಹ ಪ್ರಶ್ನೆಗಳು ಬರಬಹುದು. ಅದಕ್ಕೆ ಈ ಪ್ಯಾರಾಗ್ರಾಫ್ ನ ಮಾರ್ಕ್ ಮಾಡ್ಕೊಳ್ಳಿ. ಪೇಜ್ ನಂಬರ್ 88, ಪೇಜ್ ನಂಬರ್ 88 ಅಲ್ಲಿ ಇರುವಂತಹ ಈ ಪ್ಯಾರಾಗ್ರಾಫ್ ನ ಮಾರ್ಕ್ ಮಾಡ್ಕೊಳ್ಳಿ. ಆದ್ರಿಂದ ನಮಗೆ ರಕ್ತವನ್ನ ದೇಹದಾದ್ಯಂತ ಹರಿಯುವಂತೆ ಮಾಡಲು ಒಂದು ಪಂಪ್ ಮಾಡುವ ಅಂಗ ಬೇಕು. ಅರ್ಥ ಆಯ್ತಾ? ಸೊ ಎಲ್ಲಾ ಅಂಗಾಂಶಗಳನ್ನ ತಲುಪಲು ನಲ್ಲಿಕೆಗಳ ಒಂದು ಜಾಲ ಮತ್ತು ಒಂದು ವೇಳೆ ಈ ಜಾಲವೇನಾದ್ರೂ ಹಾನಿಗೊಂಡರೆ ದುರಸ್ತಿಗೊಳಿಸಬಹುದು ಎಂದು ಖಾತ್ರಿ ನೀಡುವ ಒಂದು ವ್ಯವಸ್ಥೆಯ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು? ಪಂಪಿಂಗ್ ಕೆಲಸ ಮಾಡ್ಬೇಕು ಮತ್ತೆ ಎಲ್ಲಾ ಜಾಗಗಳಿಗೂ ಈ ರಕ್ತವನ್ನ ಸರಬರಾಜು ಮಾಡ್ಬೇಕು. ಸೊ ಆ ಕೆಲಸವನ್ನ ಮಾಡೋದು ಯಾರು? ಹೃದಯ. ಗೊತ್ತಾಯ್ತಾ? ಈ ಒಂದು ಮನುಷ್ಯನ ಹೃದಯದ ಛೇದವಾದಂತಹ ನೋಟ. ಇದ್ರಲ್ಲಿ ಏನೇನಿದೆ? ಮಹಾ ಅಪಧಮನಿ ಇರುತ್ತೆ, ಉಚ್ಚ ಅಭಿಧಮನಿ ಇರುತ್ತೆ. ಸೊ ಈ ಜಾಗವನ್ನ ನಾವು ಉಚ್ಚ ಅಭಿಧಮನಿ ಅಂತ ಕರಿತೀವಿ. ಈ ಜಾಗವನ್ನ ನಾವು ಉಚ್ಚ ಅಭಿಧಮನಿ ಅಂತ ಕರಿತೀವಿ. ಈ ಜಾಗವನ್ನ ನಾವು ಮಹಾ ಅಪಧಮನಿ ಅಂತ ಕರಿತೀವಿ. ಈ ಕಡೆ ತೋರಿಸ್ತೀನಿ. ಮಹಾ ಅಪಧಮಿನಿ, ಮಹಾ ಅಪಧಮನಿ, ಉಚ್ಚ ಅಭಿಧಮನಿ ಅಂತ ಕರಿತೀವಿ. ಅದೇ ತರ ಈ ಜಾಗ ಏನಿದೆ ಇದನ್ನ ನಾವು ಸುಖ ಅಪಧಮನಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಪಸುಕ ಅಪಧಮನಿ. ಮತ್ತೆ ಈ ಜಾಗವನ್ನ ಪೂಪಸುಕ ಅಭಿಧಮನಿ. ಈ ಜಾಗ ಎಡ ಲೆಫ್ಟ್ ವೆಂಟ್ರಿಕಲ್ ಅಂತೀವಲ್ಲ, ಎಡ ಹೃತ್ಕರ್ಣ. ಇದು ಎಡ ಹೃತ್ಕುಕ್ಷಿ. ಈ ಜಾಗ ಏನಿದೆಯಲ್ಲ, ಈ ಜಾಗ ಇದನ್ನ ನಾವು ಸೆಪ್ಟಮ್ ಅಂತ ಕರಿತೀವಿ. ಅಂದ್ರೆ ವಿಭಜಿಸುವಂತಹ ಭಿತ್ತಿ, ಸೆಪ್ಟಮ್. ವಿಭಜಿಸುವಂತಹ ಭಿತ್ತಿ. ಈ ಜಾಗ ಏನಿದೆಯಲ್ಲ ಇದನ್ನ ನಾವು ರೈಟ್ ವೆಂಟ್ರಿಕಲ್, ಬಲ ಹೃತ್ಕಕ್ಷಿ. ಇದು ನೀಚ ಅಭಿಧಮನಿ. ನೀಚ ಅಭಿಧಮನಿ ಇದು ಬಲ ಹೃತ್ಕರ್ಣ. ಬಲ ಹೃತ್ಕರ್ಣ. ಆರ್ಟಿಕಲ್ಸ್, ವೆಂಟ್ರಿಕಲ್ಸ್, ರೈಟ್ ಆರ್ಟಿಕಲ್ಸ್, ಲೆಫ್ಟ್ ಆರ್ಟಿಕಲ್ಸ್, ಲೆಫ್ಟ್ ವೆಂಟ್ರಿಕಲ್ಸ್, ರೈಟ್ ವೆಂಟ್ರಿಕಲ್ಸ್, ಲೆಫ್ಟ್ ವೆಂಟ್ರಿಕಲ್ಸ್. ಅರ್ಥ ಆಯ್ತಾ? ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಏನಂತ ಕರಿತೀವಿ? ಹೃತ್ಕರ್ಣ. ವೆಂಟ್ರಿಕಲ್ಸ್ ಅಂದ್ರೆ ಹೃತ್ಕಕ್ಷಿ. ಅರ್ಥ ಆಯ್ತಾ? ಸೊ ಇಲ್ಲಿ ಮಹಾ ಅಪಧಮನಿ, ಉಚ್ಚ ಅಪಧಮನಿ, ನೀಚ ಅಭಿಧಮನಿ. ಅರ್ಥ ಆಯ್ತಾ? ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ ಈ ಕಡೆ. ಉಚ್ಚ ಅಂದ್ರೆ ಮೇಲೆ, ನೀಚ ಅಂದ್ರೆ ಕೆಳಗಡೆ. ಅಭಿಧಮನಿ ಎರಡಿರುತ್ತೆ, ಉಚ್ಚ ಮತ್ತು ನೀಚ. ಅದೇ ತರ ಹೃತ್ಕರ್ಣ ಮತ್ತೆ ಹೃತ್ಕಕ್ಷಿ ಇರುತ್ತೆ ಬಲಭಾಗದಲ್ಲಿ.
ಅದೇ ರೀತಿ ಈ ಕಡೆ ಮಹಾ ಅಪಧಮನಿ ಇರುತ್ತೆ. ಇವೆರಡು ಬಂದು ಪುಪಸುಕ ಅಪಧಮನಿ, ಪುಪಸಕ ಅಭಿಧಮನಿ ಇವೆರಡು ಇರುತ್ತೆ. ಅದೇ ರೀತಿ ಎಡ ಹೃತ್ಕರ್ಣ, ಎಡ ಹೃತ್ಕೃಷಿ ಇರುತ್ತೆ. ಈ ಮಧ್ಯ ಜಾಗ ಏನಿದೆ ಅದನ್ನ ಸೆಪ್ಟಮ್ ಅಥವಾ ವಿಭಜಿಸುವ ಭಿತ್ತಿ ಅಂತ ಕರೀತಾರೆ. ಸೊ ಕ್ಲಿಯರ್ ಆಗಿದ್ಯಾ? ಈ ಡಯಾಗ್ರಾಮ್ ನ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಾರೆ. ಸೊ ಅಲ್ಲಿಗೆ ನೀವು ಪ್ರಿಪೇರ್ ಆಗಿ ಇರ್ಬೇಕಾಗತ್ತೆ. ಇದನ್ನ ಮಾಡೋದು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಬಹಳ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಬೇಕಾಗಿರುವಂತಹ ಅಂಶಗಳು ಇವು. ಓಕೆ, ಸೊ ಅಭಿಧಮನಿ, ಮಹಾಪಧಮನಿ, ಅಪಧಮನಿ ಇವೆರಡು ಪದ ನೆನ್ಪಿಟ್ಕೊಳ್ಳಿ. ಅಪಧಮನಿ, ಅಭಿಧಮನಿ. ಸೊ ಈ ಜಾಗ ಟುವರ್ಡ್ಸ್ ಯೋರ್ ರೈಟ್ ಸೈಡ್ ಬರೀ ಅಭಿಧಮನಿಗಳಿರುತ್ತೆ, ಈ ಕಡೆ ಅಪಧಮನಿಗಳು ಇರುತ್ತೆ. ಸೊ ಇದು ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ, ಹೈಯರ್ ಲೋವರ್. ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ, ಹೃತ್ಕರ್ಣ, ಹೃತ್ಕಕ್ಷಿ ಬಲಭಾಗದಲ್ಲಿ. ಅದೇ ರೀತಿ ಇಲ್ಲಿ ಅಪಧಮನಿಗಳಿರುತ್ತೆ. ಪುಷ್ಪಕ, ಪುಪಸುಕ ಅಪಧಮನಿ, ಪುಪಸುಕ ಅಭಿಧಮನಿ ಇರುತ್ತೆ. ಇಲ್ಲಿ ಮಹಾ ಅಪಧಮನಿ ಇರುತ್ತೆ. ಇಲ್ಲಿ ಎಡ ಹೃತ್ಕರ್ಣ, ಎಡ ಹೃತ್ಕಕ್ಷಿ ಇರುತ್ತೆ. ಈ ಮಧ್ಯಭಾಗ ಏನಿದೆ ಈ ಜಾಗ ಏನನ್ನ ಕರಿತೀವಿ? ಈ ಜಾಗವನ್ನ ನಾವು ಸೆಪ್ಟಮ್ ಅಥವಾ ವಿಭಜಿಸುವ ಭಿತ್ತಿ ಅಂತ ಕರಿತೀವಿ. ಒಂದ್ಸಲ ಎಲ್ಲ ಕ್ಲೀನ್ ಆಗಿ ಡಯಾಗ್ರಾಮ್ ಅನ್ನ ನೋಡ್ಕೊಳ್ಳಿ. ಈಗ ನಿಮ್ಗೆಲ್ಲರಿಗೂ ಡಯಾಗ್ರಾಮ್ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕ್ಲೀನ್ ಆಗಿ ಡಯಾಗ್ರಾಮ್ ನ ನೋಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಕೇಳುವಂತ ಪ್ರಶ್ನೆ, ಜೀವಕ್ರಿಯೆಗಳಲ್ಲಿ ಸಾಗಾಣಿಕೆ ಅನ್ನೋದು ಆಗೋದು ಯಾವ್ದ್ರಿಂದ? ಹೃದಯದಿಂದ ಆಗತ್ತೆ. ಹೃದಯದಲ್ಲಿ ಮಹಾ ಅಪಧಮನಿ, ಉಪಸುಕ ಅಪಧಮನಿ, ಉಪಸುಕ ಅಭಿಧಮನಿ ಮತ್ತೆ ನಿಮ್ಮ ಬಲಭಾಗಕ್ಕೆ ಉಚ್ಚ ಅಭಿಧಮನಿ ಹಾಗೂ ನೀಚ ಅಭಿಧಮನಿ ಇರುತ್ತೆ. ಅದೇ ತರ ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿ ಇರುತ್ತೆ. ಸೆಪ್ಟಮ್ ಅಥವಾ ವಿಭಜಿಸುವ ಭಿತ್ತಿ ಅನ್ನೋದು ಇರುತ್ತೆ. ಸೊ ಇದರ ಇಂಗ್ಲಿಷ್ ಅವತರಣಿಕೆ, ಆರ್ಟಿಕಲ್ಸ್, ವೆಂಟ್ರಿಕಲ್ಸ್ ಅವುಗಳನ್ನು ಕೂಡ ನೀವು ಕಲ್ತಿರ್ಬೇಕಾಗತ್ತೆ. ಇದು ಹೃದಯದ ಕುರಿತಾದಂತಹ ಒಂದು ಡಯಾಗ್ರಾಮ್. ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ಯಾ? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೊಂದ್ಸಲ ಕ್ಲಿಯರ್ ಆಗಿ ಇದನ್ನ ಅರ್ಥ ಮಾಡ್ಕೊಂತ ಬನ್ನಿ, ಹೇಗೆ ಡಯಾಗ್ರಾಮ್ ನ ನಾನು ಬಿಡಿಸಿದ್ದೀನಿ ಅಂತ. ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾಗತ್ತೆ. ಆವಾಗ ಎಕ್ಸಾಮ್ ನಲ್ಲಿ ಬರೀಲಿಕ್ಕೆ ನಿಮ್ಗೆ ಅದು ಅಷ್ಟು ಕಷ್ಟ ಅಂತ ಅನ್ಸಲ್ಲ. ನೋಡ್ಕೊಂಡ್ರಾ? ಈಗ ಎಕ್ಸಾಮ್ ದೃಷ್ಟಿಯಿಂದ ಯಾವ ತರ ಪ್ರಶ್ನೆ ಬರಬಹುದು ಅಂತ ನೋಡೋಣ. ಎರೇಸ್ ಮಾಡಬಹುದಾ? ನೋಡಿದೀರಾ? ಎಕ್ಸಾಮ್ ದೃಷ್ಟಿಯಿಂದ ಯಾವ ತರ ಪ್ರಶ್ನೆ ಬರಬಹುದು ನೋಡಿ. ಈ ರೀತಿ ಬಾಕ್ಸ್ ಗಳನ್ನ ಹಾಕ್ತಾರೆ. ಈ ರೀತಿಯಾಗಿರುತ್ತೆ. ಇದರಲ್ಲಿ ಕೆಲವೊಂದು ಭಾಗಗಳನ್ನ ಅವರು ತುಂಬಿರ್ತಾರೆ. ಫಾರ್ ಎಕ್ಸಾಂಪಲ್, ಉಚ್ಚ ಅಭಿಧಮನಿ, ಡ್ಯಾಶ್ ನೀವು ಅದನ್ನ ತುಂಬಬೇಕಾಗುತ್ತೆ. ಇಲ್ಲಿ ಬಲ,
ಹೃತ್ಕುಕ್ಷಿ. ಇಲ್ಲಿ ಪುಪ್ಪುಸುಕ ಅಭಿಧಮನಿ. ಎಡ ಹೃತ್ಕುಕ್ಷಿ. ಅರ್ಥ ಆಯ್ತಾ? ಕ್ಷಿ ಈ ಕಡೆ ಡ್ಯಾಶ್ ಮತ್ತೆ ಪುಪ್ಪುಸುಕ ಅಭಿಧಮನಿ, ಇಲ್ಲೊಂದು ಡ್ಯಾಶ್ ತುಂಬ್ತೀರಾ. ಇದನ್ನ ಹೇಗೆ ನೀವು ಫಿಲ್ ಮಾಡ್ತಾ ಹೋಗ್ತೀರಾ ದಯವಿಟ್ಟು ನೋಟ್ ಮಾಡ್ಕೊಂತಾ ಹೋಗಿ. ಉಚ್ಚ ಅಭಿಧಮನಿ ಆದ್ಮೇಲೆ ಏನ್ ಬರುತ್ತೆ ಇಲ್ಲಿ? ಬಲ ಹೃತ್ಕುಕ್ಷಿ ಅಂದ್ರೆ ಇನ್ನೊಂದು ಏನಿರ್ಬೇಕಿಲ್ಲಿ? ಹೃತ್ಕುಕ್ಷಿ ಬರ್ದಿದೆ. ಕರ್ಣ ಇರ್ಬೇಕಲ್ಲ, ಬಲ ಹೃತ್ಕರ್ಣ ಅಪಧಮನಿ. ಮತ್ತೆ ಅಪಧಮನಿ ಇಲ್ಲಿದೆ ಅಂದ ತಕ್ಷಣ ಇಲ್ಲಿ ಬರ್ಬೇಕಾಗಿರೋದು ಎಡ ಹೃತ್ಕರ್ಣ. ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಮಹಾಪಧಮನಿ. ಕ್ಲಿಯರ್? ಉಚ್ಚ ಅಪಿಧಮನಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಶ್ವಾಸಕೋಶ, ಪುಷ್ಪಕ ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಮತ್ತೆ ಮಹಾಪಧಮನಿ. ಈ ರೀತಿಯಾಗಿ ಫಿಲ್ ಇನ್ ಮಾಡ್ಬೇಕಾಗತ್ತೆ. ಇದು ರಕ್ತ ಪರಿಚಲನೆಗೆ ಸಂಬಂಧಿಸಿದಂತೆ ಇರುವಂತಹ ಒಂದು ಕೋಷ್ಟಕ ಅಥವಾ ಚಾರ್ಟ್ ಅಂತ ಹೇಳ್ಬಹುದು. ಕ್ಲಿಯರ್? ಅರ್ಥ ಆಯ್ತಾ? ನೋಟ್ ಮಾಡ್ಕೊಂಡಿದ್ರೆ ಎಲ್ಲರೂ ಎರೇಸ್ ಮಾಡಬಹುದಾ? ಇನ್ನೊಂದ್ಸಲ ನೋಡಿ. ಉಚ್ಚ ಅಭಿಧಮನಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಶ್ವಾಸಕೋಶ, ಪುಪ್ಪುಸುಕ ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಮತ್ತೆ ಮಹಾಪಧಮನಿ. ಈ ರೀತಿಯಾಗಿ ನಮ್ಮ ಜೀವಕ್ರಿಯೆಗಳು, ಸಾಗಾಣಿಕೆ ಕ್ರಿಯೆಗಳು ನಡೆಯುತ್ತೆ. ಅಂದ್ರೆ ಒಂದು ಜೀವಿಯ ವ್ಯವಸ್ಥೆಯೊಳಗೆ ಕೋಶೀಯ ಮಟ್ಟದಲ್ಲಿ ಪದಾರ್ಥಗಳ ಸಾಗಾಣಿಕೆ ಮಾಡುವ ವ್ಯವಸ್ಥೆಗೆ ಸಾಗಾಣಿಕೆ ವ್ಯವಸ್ಥೆ ಅಂತ ನಾವು ಕರಿತೀವಿ. ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಜೀವಕೋಶಗಳ ಬಳಿಗೆ ಅವಶ್ಯಕ ಪದಾರ್ಥಗಳನ್ನ ಒಯ್ಯುವುದಕ್ಕೆ ಮತ್ತು ಈ ಪದಾರ್ಥಗಳ ಪೂರೈಕೆಯನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಸಾಗಾಣಿಕೆ ವ್ಯವಸ್ಥೆ ಅವಶ್ಯಕ. ಅರ್ಥ ಆಯ್ತಾ? ಈಗ ಈ ರಕ್ತದ ಬಗ್ಗೆ ನಾವ್ ಇಷ್ಟೊಂದು ಮಾತಾಡಿದ್ವಿ. ಈ ರಕ್ತ ಅಂತ ಹೇಳಿದ್ರೆ ಏನು? ರಕ್ತ ಯಾವ ಬಣ್ಣದಲ್ಲಿ ಇರುತ್ತೆ? ಕೆಂಪು ಬಣ್ಣ ಅಲ್ವಾ? ರಕ್ತ ಅಂತ ಹೇಳಿದ್ರೆ ನಮ್ಮ ಮತ್ತು ಇತರ ಪ್ರಾಣಿಗಳಲ್ಲಿ ಪೋಷಕಾಂಶಗಳು ಮತ್ತು ಆಕ್ಸಿಜನ್ಗಳಂತಹ ಪದಾರ್ಥಗಳನ್ನ ಜೀವಕೋಶಗಳಿಗೆ ಪೂರೈಸುವುದಕ್ಕೆ ಮತ್ತು ಆ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ಪದಾರ್ಥಗಳನ್ನ ಹೊತ್ತೊಯ್ಯುವುದಕ್ಕೆ ನೆರವಾಗುವಂತಹ ದ್ರವರೂಪಿ ಸಂಯೋಜಿತ ಅಂಗಾಂಶಕ್ಕೆ ರಕ್ತ ಅಂತ ಹೆಸರು. ದ್ರವರೂಪಿ ಸಂಯೋಜಿತ ಅಂಗಾಂಶಕ್ಕೆ ರಕ್ತ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಈ ಪೋಷಕಾಂಶ, ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ಸ್, ವೈಟಮಿನ್ಸ್ ಇವುಗಳನ್ನ ಜೊತೆಗೆ ಏನು ಆಕ್ಸಿಜನ್ಗಳನ್ನ ಬೇರೆ ಬೇರೆ ಜೀವಕೋಶಗಳಿಗೆ ಪೂರೈಸುತ್ತೆ. ಅದೇ ರೀತಿ ಆ ಒಂದು ಜೀವಕೋಶದಿಂದ ಹೊರಬರುವಂತಹ ತ್ಯಾಜ್ಯಗಳನ್ನ ಹೊರ ಹಾಕ್ಲಿಕ್ಕೆ ಸಹಾಯ ಮಾಡೋದಕ್ಕೆ ಹೊತ್ತೊಯ್ಯುವಂತಹದೇ ಈ ದ್ರವರೂಪಿ ಸಂಯೋಜಿತ ಅಂಗಾಂಶ ರಕ್ತ.
ಮಾನವ ರಕ್ತದ ಪ್ರಮುಖ ಘಟಕಗಳಲ್ಲಿ ಕೆಂಪು ರಕ್ತಕೋಶ, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತಕೋಶ, ಬಿಳಿ ರಕ್ತಕೋಶ, ಕಿರುತಟ್ಟೆಗಳು ಮತ್ತು ಪ್ಲಾಸ್ಮಾ ಸೇರಿದೆ. ಪ್ಲಾಸ್ಮಾ ರಕ್ತದಲ್ಲಿ ಇರುವಂತಹ ಅಂಶ. ಅರ್ಥ ಆಯ್ತಾ? ಸೊ ಕೆಂಪು ರಕ್ತಕೋಶಗಳು ರೆಡ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತಕೋಶ ವೈಟ್ ಬ್ಲಡ್ ಸೆಲ್ಸ್, ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ. ಇವಿಷ್ಟು ಅಂಶಗಳನ್ನ ನಾವು ರಕ್ತದಲ್ಲಿ ಕಾಣ್ತಾ ಹೋಗಬಹುದು. ರಕ್ತ ಒಂದು ದ್ರವರೂಪಿ ಸಂಯೋಜಿತ ಅಂಗಾಂಶ. ಮತ್ತೆ ಈ ರಕ್ತಗಳು ನಮ್ಮ ದೇಹದಲ್ಲಿ ಯಾವ್ಯಾವ ಪ್ರಮುಖ ಕಾರ್ಯಗಳನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಆಕ್ಸಿಜನ್ ಪೂರೈಸುತ್ತೆ ಮತ್ತು ಕೋಶದಲ್ಲಿ ಉತ್ಪತ್ತಿ ಆಗುವಂತಹ ತ್ಯಾಜ್ಯವನ್ನ ಅಲ್ಲಿಂದ ಇಲ್ಲಿಗೆ ಸಾಗಣೆ ಮಾಡುತ್ತೆ. ಎರಡನೇದು, ಜೀವಕೋಶಗಳಿಗೆ ಅಗತ್ಯವಿರುವಂತಹ ಅಮೈನೋ ಆಮ್ಲ, ಕೊಬ್ಬಿನ ಆಮ್ಲ, ಗ್ಲೂಕೋಸ್ಗಳಂತಹ ಪೋಷಣಾಂಶಗಳನ್ನ ಸರಬರಾಜು ಮಾಡುವಂತಹದ್ದು. ಮೂರನೇದು, ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ಉಪಾಪಚಯ ತ್ಯಾಜ್ಯಗಳನ್ನ ವಿಸರ್ಜನಾ ಅಂಗ. ಈಗ ನೆಕ್ಸ್ಟ್ ಈ ಇದು ಸಾಗಾಣಿಕೆ ಆದ ನಂತರ ವಿಸರ್ಜನೆಯ ಕುರಿತು ಕಲಿತೀವಿ, ವಿಸರ್ಜನಾ ಅಂಗಗಳ ಕುರಿತು ಕಲಿತಾ ಹೋಗ್ತೀವಿ. ಅಲ್ಲಿ ಉಂಟು ಮಾಡೋದು. ಈ ಬಿಳಿ ರಕ್ತಕೋಶ ವೈಟ್ ಬ್ಲಡ್ ಸೆಲ್ಸ್ ರೋಗಗಳನ್ನ ಉಂಟು ಮಾಡುವ ಸೋಂಕುಗಳ ವಿರುದ್ಧ, ಸೋಂಕು ಇನ್ಫೆಕ್ಷನ್ಸ್ ವಿರುದ್ಧ ದೇಹಕ್ಕೆ ರಕ್ಷಣೆಯನ್ನ ನೀಡುತ್ತೆ. ಯಾವುದು? ಈ ಬಿಳಿಯ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್. ರಕ್ತವು ಹಾರ್ಮೋನ್ಗಳನ್ನ ಕೂಡ ಸಾಗಣೆ ಮಾಡುತ್ತೆ. ಇನ್ನು ಈ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್ ಏನಿದೆ ಈ ರೀತಿಯಾಗಿ ಇರುತ್ತೆ. ಅದು ಪ್ಲೇಟ್ಲೆಟ್ಸ್ ಏನಿರುತ್ತೆ ಅವು ಹೆಪ್ಪುಗಟ್ಟಕ್ಕೆ ನೆರವಾಗುತ್ತೆ ಮತ್ತು ರಕ್ತವು ದೇಹದ ತಾಪವನ್ನ ನಿಯಂತ್ರಣದಲ್ಲಿ ಇಡಲು ನೆರವಾಗ್ತಾ ಹೋಗುತ್ತೆ. ಅದೇ ರೀತಿ ಮನುಷ್ಯನಲ್ಲಿ ಸಾಗಾಣಿಕಾ ವ್ಯೂಹದ ಘಟಕಗಳ ಬಗ್ಗೆ ವಿವರಿಸೋದಾದ್ರೆ, ಒಂದು ರಕ್ತ, ಎರಡನೇದು ಮೊದಲನೇದು ರಕ್ತ, ಎರಡನೇದು ರಕ್ತನಾಳಗಳು, ಮೂರನೇದು ಹೃದಯ. ಇವು ಮೂರು ಸಾಗಾಣಿಕೆಗೆ ಬೇಕಾಗಿರುವಂತಹ ಒಂದು ಸಾಗಾಣಿಕಾ ವ್ಯೂಹದ ಘಟಕಗಳು ಅಂತ ಹೇಳ್ಬಹುದು. ಅರ್ಥ ಆಯ್ತಾ? ರಕ್ತವು ನಾಗ್ಲೇ ಹೇಳ್ದಂಗೆ ದ್ರವರೂಪಿ ಸಂಯೋಜಕ ಅಂಗಾಂಶ, ದೇಹದಲ್ಲಿನ ಆಕ್ಸಿಜನ್, ಪೋಷಣಾಂಶಗಳು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ತ್ಯಾಜ್ಯ ಪದಾರ್ಥಗಳನ್ನ ಸಾಗಣೆ ಮಾಡಲು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಣೆ ಮಾಡಲು ನೆರವಾಗ್ತಾ ಹೋಗುತ್ತೆ. ರಕ್ತನಾಳ, ಅಪಧಮನಿ, ಅಭಿಧಮನಿ ಮತ್ತು ಲೋಮಾಣಗಳು ಇವು ರಕ್ತವನ್ನ ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ಮತ್ತು ದೇಹದ ವಿವಿಧ ಭಾಗಗಳಿಂದ ಮತ್ತೆ ಹೃದಯಕ್ಕೆ ಒಯ್ಯುತ್ತದೆ. ರಕ್ತನಾಳಗಳು. ಸೊ ನಾವು ಹೃದಯದ ಚಿತ್ರವನ್ನ ಮಾಡಿದಾಗ ಅಲ್ಲಿ ಇದ್ದಂತಹ ಪೈಪ್ಗಳನ್ನ ನೋಡಿರ್ಬಹುದು. ಪೈಪ್ ರೀತಿಯಾದಂತಹ ರಚನೆಗಳು, ಆರೋ ಮಾರ್ಕ್ಗಳು ಹಾಕಿದೆ, ಅವೇ ರಕ್ತನಾಳಗಳು. ಇನ್ನು ಹೃದಯ, ಆಕ್ಸಿಜನ್ ಸಹಿತ ರಕ್ತವನ್ನ ದೇಹದ ಆದ್ಯಂತ ಕಳುಹಿಸಲು ಹೃದಯವು ಪಂಪಿನಂತೆ ಕೆಲಸ ಮಾಡುತ್ತದೆ. ದೇಹದ ವಿವಿಧ ಅಂಗಗಳಿಂದ ಬರುವಂತಹ ಮಲಿನ ರಕ್ತ ಅಂತ ಹೇಳಿದ್ರೆ ಆಕ್ಸಿಜನ್ ರಹಿತ. ಆಕ್ಸಿಜನ್ ಇರುವಂತಹ ರಕ್ತ ಬೇರೆ, ಆಕ್ಸಿಜನ್ ರಹಿತವಾದಂತಹ ರಕ್ತ ಮಲಿನ ರಕ್ತವನ್ನು ಹೃದಯ ಸಂಗ್ರಹಿಸಿಕೊಂಡು ಅದನ್ನ ಆಕ್ಸಿಜನೀಕರಣವಾಗಿ ಶ್ವಾಸಕೋಶಗಳಿಗೆ ಕಳಿಸುತ್ತದೆ. ಅರ್ಥ ಆಯ್ತಾ? ಸೊ ಆ ಒಂದು ಮಲಿನವಾದಂತಹ ರಕ್ತವನ್ನ ಮತ್ತೆ ಆಕ್ಸಿಡೈಸ್ ಮಾಡಕ್ಕೆ ಅದನ್ನ ಎಲ್ಲಿ ಕಳ್ಸುತ್ತೆ? ಶ್ವಾಸಕೋಶಕ್ಕೆ ಕಳ್ಸುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಚಟುವಟಿಕೆ ಇತ್ತು ಹಿಮೋಗ್ಲೋಬಿನ್ ಬಗ್ಗೆ. ಈಗ ಹಿಮೋಗ್ಲೋಬಿನ್ ಅಂತ ಹೇಳಿದ್ರೆ ಏನು? ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಸಾಮಾನ್ಯವಾಗಿ ಎಷ್ಟಿರುತ್ತೆ? ಸೊ ಈ ಹಿಮೋಗ್ಲೋಬಿನ್ ಬಗ್ಗೆ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ಯಾವಾಗಿರೋದು? 11ನೇ ತಾರೀಕು ಅಲ್ವಾ?
11ನೇ ತಾರೀಕು ಶನಿವಾರದ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಓಕೆ, ಸೊ ಹಿಮೋಗ್ಲೋಬಿನ್ ಎಷ್ಟು ಇರ್ಬೇಕು, ಮಕ್ಕಳಲ್ಲಿ ಎಷ್ಟಿರ್ಬೇಕು, ವಯಸ್ಕರಲ್ಲಿ ಎಷ್ಟಿರ್ಬೇಕು, ಪುರುಷರಲ್ಲಿ ಎಷ್ಟಿರ್ಬೇಕು, ಮಹಿಳೆಯರಲ್ಲಿ ಎಷ್ಟಿರ್ಬೇಕು, ಇದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಕೆಲವೊಂದು ಕೌತುಕದಲ್ಲಿ ಯಾರಿಗಾದ್ರೂ ಇಂತಹ ಪ್ರಶ್ನೆಗಳು ಮೂಡಿದ್ಯಾ? ರಕ್ತ ಯಾಕೆ ಯಾವಾಗ್ಲೂ ಕೆಂಪಾಗೆ ಇರುತ್ತೆ? ಹ ಸೊ ಎಲ್ಲಾ ರಕ್ತನೂ ಒಂದೇ ಅಲ್ವಾ ಬಣ್ಣ? ಯಾಕೆ ರಕ್ತ ಕೆಂಪಾಗಿರುತ್ತೆ? ಈ ಮನುಷ್ಯರ ರಕ್ತ ಕೆಂಪು ರಕ್ತ ಕೋಶದಲ್ಲಿ ಹಿಮೋಗ್ಲೋಬಿನ್ ಅನ್ನುವಂತಹ ಕೆಂಪು ಬಣ್ಣದ ವರ್ಣದ್ರವ್ಯ ಇದೆ. ಮಾನವನ ರಕ್ತವು ಈ ಕೆಂಪು ರಕ್ತ ಕೋಶಗಳು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇರೋದ್ರಿಂದ ಮಾನವನ ರಕ್ತ ಕೆಂಪಾಗಿರುತ್ತೆ. ಬಿಕಾಸ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ನಮ್ಮ ಹಿಮೋಗ್ಲೋಬಿನ್ ನಮ್ಮ ರಕ್ತ ಕೆಂಪಾಗಿ ಇರುತ್ತದೆ. ಸೊ ಯಾರಾದ್ರೂ ಯಾಕೆ ನಮ್ಮ ರಕ್ತ ಕೆಂಪಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿ ನಾವು ಕಂಡುಕೊಳ್ಬಹುದು. ಈಗ ಹೃದಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಮಾನವರ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಸೊ ಯಾರು ಹೇಳ್ತೀರಾ? ಸಿಂಪಲ್ ಆಗಿ 4 ಕೋಣೆಗಳಿರುತ್ತೆ ಮಾನವನ ಹೃದಯದಲ್ಲಿ. ಅದೇ ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿ. ಸೊ ಹೃತ್ಕರ್ಣ ಮತ್ತೆ ಹೃತ್ಕುಕ್ಷಿ ಅನ್ನುವಂತಹ ಪದವನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸಾರಿ. ಮತ್ತೆ ನಮ್ಮ ದೇಹದಲ್ಲಿ ನಡೆಯುವ 2 ರೀತಿಯ ರಕ್ತ ಪರಿಚಲನೆಯ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ಬೇಕಾಗತ್ತೆ. ರಕ್ತ ಪರಿಚಲನೆ. ಸೊ ಈಗ ರಕ್ತ ಪರಿಚಲನೆ ಅಂದ್ರೆ ದೈಹಿಕವಾಗಿ ಒಂದಾಗುವಂಥದ್ದು, ಫಿಸಿಕಲಿ ದೈಹಿಕ ರಕ್ತ ಪರಿಚಲನೆ, ಮತ್ತಿನ್ನೊಂದು ಶ್ವಾಸಾಂಗ ರಕ್ತ ಪರಿಚಲನೆ. ಶ್ವಾಸಾಂಗ ರಕ್ತ ಪರಿಚಲನೆ. ಈಗ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯ ಬಗ್ಗೆ ವಿವರಿಸ್ಬೇಕಂತ ಹೇಳಿದ್ರೆ, ನಾವು ಜೀವವನ್ನ ಕಾಪಾಡಿಕೊಳ್ಬೇಕಾದ್ರೆ ರಕ್ತವು ನಿರಂತರ ಚಲನೆಯಲ್ಲಿ ಇರ್ಬೇಕು. ರಕ್ತವು ನಾವು ಉಸಿರಾಡುವ ಗಾಳಿಯಲ್ಲಿ ಇರುವ ಆಕ್ಸಿಜನ್ ಅನ್ನ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಒಯ್ಯುತ್ತದೆ. ಹೃದಯದ ಬಡಿತದಿಂದ ರಕ್ತವು ಅಪಧಮನಿ, ಲೋಮಾಣಗಳು ಮತ್ತು ಅಭಿಧಮನಿಗಳ ಮೂಲಕ ಹರಿಯುವಂತೆ ಮಾಡುತ್ತದೆ. ನಮ್ಮ ದೇಹದ ಕೆಲವು ನಿರ್ದಿಷ್ಟ ಇತರ ಭಾಗಗಳಿಗೆ ಒಯ್ಯುತ್ತವೆ. ಮಾನವರ ಹೃದಯದಲ್ಲಿ ಈ ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿಗಳೆಂಬ 4 ಕೋಣೆಗಳು ಇರುತ್ತೆ. ಆಕ್ಸಿಜನ್ ನಿಂದ ಸಮೃದ್ಧವಾಗಿರುವಂತಹ ರಕ್ತವು ಶ್ವಾಸಕೋಶಗಳಿಂದ ಎಡ ಹೃತ್ಕರ್ಣಕ್ಕೆ ಬರುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಅದು ಶ್ವಾಸಕೋಶದಿಂದ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಈ ರಕ್ತವನ್ನ ತನ್ನೊಳಗೆ ತುಪ್ಪಿಕೊಂಡು ಎಡ ಹೃತ್ಕರ್ಣವು ಸಡಿಲವಾಗುತ್ತೆ. ಇದು ಸಡಿಲ ಆಗ್ತಾ ಬರುತ್ತೆ. ನಂತರ ಎಡ ಹೃತ್ಕರ್ಣ ಸಂಕೋಚನಗೊಳ್ಳುತ್ತದೆ. ಅದರ ಒಳಗಿನ ಆಕ್ಸಿಜನ್ ಯುಕ್ತ ರಕ್ತವು ಎಡ ಹೃತ್ಕುಕ್ಷಿಗೆ ಬರ್ತದೆ. ಎಡ ಹೃತ್ಕಕ್ಷಿ ಸಂಕೋಚಿಸಿದಾಗ ರಕ್ತವು ದೇಹದ ಬೇರೆ ಬೇರೆ ಭಾಗಗಳಿಗೆ ಹರಿಯುತ್ತೆ. ದೇಹದ ಬೇರೆ ಬೇರೆ ಭಾಗಗಳಿಂದ ಆಕ್ಸಿಜನ್ ರಹಿತ, ಇದು ಆಕ್ಸಿಜನ್ ಯುಕ್ತವಾದಂತಹ ರಕ್ತ ಶ್ವಾಸಕೋಶದಿಂದ ಎಡ ಹೃತ್ಕರ್ಣ, ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿ, ಅಲ್ಲಿಂದ ಬೇರೆ ಬೇರೆ ಅಂಗಾಂಗಗಳಿಗೆ ತಲುಪುತ್ತೆ. ಸೊ ಇದ್ರದೇ ಆಪೋಸಿಟ್ ಆಗಿರುವಂತ ಥಿಂಗ್ ಇಲ್ಲಿ ನಡೆಯುತ್ತೆ. ಬೇರೆ ಬೇರೆ ಅಂಗಾಂಗಗಳಿಂದ ಮಲಿನಗೊಂಡಂತಹ ರಕ್ತ ಅಂದ್ರೆ ಆಕ್ಸಿಜನ್ ರಹಿತವಾದಂತಹ ರಕ್ತ ಬಲ ಹೃತ್ಕರ್ಣಕ್ಕೆ ತಲುಪುತ್ತೆ. ಬಲ ಹೃತ್ಕರ್ಣದಿಂದ
ಸಂಕುಚಿಸಿದಾಗ ಬಲ ಹೃತ್ಕುಕ್ಷಿಗೆ ಬಂದು ತಲುಪುತ್ತೆ. ಬಲ ಹೃತ್ಕುಕ್ಷಿ ಸಂಕುಚಿಸಿದಾಗ ಮತ್ತೆ ಆಕ್ಸಿಜನ್ ಅನ್ನ ತುಂಬಿಕೊಳ್ಳಲು ರಕ್ತವು ಶ್ವಾಸಕೋಶಗಳಿಗೆ ಹರಿಯುತ್ತೆ. ಇಲ್ಲಿಂದ ಅದು ಮತ್ತೆ ಶ್ವಾಸಕೋಶಗಳಿಗೆ ಹರಿಯುತ್ತೆ. ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳ ಸಂಕುಚಿಸಿದಾಗ ರಕ್ತವು ಹಿಮ್ಮುಖವಾಗಿ ಹರಿಯದಿರುವಂತೆ ಹೃದಯದಲ್ಲಿರುವ ಕವಾಟಗಳು ತಡೆಯುತ್ತೆ. ಸೊ ಇದು ನಮ್ಮ ದೇಹದಲ್ಲಿ ಇರುವಂತಹ ರಕ್ತದ ಪರಿಚಲನೆ. ಅರ್ಥ ಆಯ್ತಾ? ದೈಹಿಕವಾದಂತಹ ರಕ್ತದ ಪರಿಚಲನೆ ಅಂತ ಹೇಳ್ಬಹುದು. ಶ್ವಾಸಕೋಶದಿಂದ ಎಡ ಹೃತ್ಕರ್ಣ, ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿ, ಅಲ್ಲಿಂದ ಅಂಗಾಂಗಗಳಿಗೆ ಹರಿಯುತ್ತೆ. ಮತ್ತೆ ಅಂಗಾಂಗಗಳಿಂದ ಬಲ ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿ, ಅಲ್ಲಿಂದ ಮತ್ತೆ ಶ್ವಾಸಕೋಶಕ್ಕೆ ಹರಿಯುತ್ತೆ. ಇದು ರಕ್ತ ಪರಿಚಲನೆಯ ಕುರಿತಾದಂತಹ ವಿಷಯ. ಇನ್ನು ಮಾನವನ ದೇಹದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶದಿಂದ ಎಲ್ಲಾ ಜೀವಕೋಶಗಳಿಗೆ ಹೇಗೆ ಪೂರೈಕೆ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ಕ್ಲಾಸ್ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭವಾಗ್ಲಿ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.